ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಮೇಲೆ ಫಸ್ಟ್ ಸ್ಕ್ಯಾನ್ ಯಾವಾಗ ಹೇಳ್ತಾರೆ? ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ ಆರ್ಎಚ್, ಸೀನಿಯರ್ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್. ತುಂಬಾ ಸಲ ಏನಾಗುತ್ತೆ, ಓಕೆ ಮೆನ್ಸಸ್ ಮಿಸ್ ಆಗಿರುತ್ತೆ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿರುತ್ತೆ. ಅವ್ರು ಏನ್ ಕ್ಯೂರಿಯಾಸಿಟಿ ಇರುತ್ತೆ ಅಂತಂದ್ರೆ, ಓಕೆ ಫಸ್ಟ್ ಸ್ಕ್ಯಾನ್ ಯಾವಾಗ ಹೇಳ್ತಾರೆ? ಮೆನ್ಸಸ್ ಮಿಸ್ ಆದ್ಮೇಲೆ ಯೂಶಲಿ ಫಸ್ಟ್ ಸ್ಕ್ಯಾನ್ ಮೆನ್ಸಸ್ ಮಿಸ್ ಆಗಿ 2 ವೀಕ್ಸ್ಗೆ ಹೇಳ್ತಾರೆ. ಸೊ 2 ವೀಕ್ಸ್ ಯಾಕೆ ಹೇಳ್ತಾರೆ? ಓಕೆ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಆದ ತಕ್ಷಣ ಅದು ಮದರ್ ಬ್ಲಡ್ ಅಲ್ಲಿ ಹಾರ್ಮೋನ್ ಲೆವೆಲ್ಸ್, HCG ಲೆವೆಲ್ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಆಗಿರುತ್ತೆ ಅಷ್ಟೇ. ಆದ್ರೆ ಆ ಮಗು ಏನ್ ಫಾರ್ಮೇಶನ್ ಆಗಿರುತ್ತೆ ಅದಿನ್ನು ಫೆಲೋಪಿಯನ್ ಟ್ಯೂಬ್ ಇಂದ ಅಥವಾ ಟ್ಯೂಬ್ ಇಂದ ಗರ್ಭಕೋಶ ಒಳಗಡೆ ಬಂದಿರಲ್ಲ. ಸೊ ಹಾಗಾಗಿ ನಾವು ಸ್ಕ್ಯಾನ್ ಮಾಡಿದ್ರು ಸಹ ಗರ್ಭಕೋಶ ಒಳಗಡೆ ನಮಗೆ ಪ್ರೆಗ್ನೆನ್ಸಿ ಕಾಣೋದಿಲ್ಲ. ಹಾಗಾಗಿ UPT ಅಥವಾ ಮೆನ್ಸಸ್ ಮಿಸ್ ಆಗಿ 2 ವೀಕ್ಸ್ ಗ್ಯಾಪ್ ಕೊಟ್ಟು ನಾವು ಸ್ಕ್ಯಾನ್ ಮಾಡಿದಾಗ ಗರ್ಭಕೋಶ ಒಳಗಡೆ ನಮಗೆ ಪ್ರೆಗ್ನೆನ್ಸಿ ಸ್ಯಾಕ್ ಅಥವಾ ಗೆಸ್ಟೇಷನ್ ಸ್ಯಾಕ್ ಕಾಣುತ್ತೆ. ಅಂಡ್ ಕೆಲವೊಂದ್ಸಲ ಮಗುನೂ ಕಂಡು ಅದರಲ್ಲಿ ಹಾರ್ಟ್ ಬೀಟ್ ಕಾಣುತ್ತೆ. ಹಾಗಾಗಿ ತುಂಬಾ ಜನಕ್ಕೆ ಈ ತಪ್ಪು ತಿಳುವಳಿಕೆ ಅವ್ರು ಏನೇನ್ ಕೊಳ್ತಾರೆ ಅಂದ್ರೆ, ಗೈನಕಾಲಜಿಸ್ಟ್ ಏನಪ್ಪಾ ನಮಗೆ ಸ್ಕ್ಯಾನಿಂಗ್ ಹೇಳಿಲ್ಲ, ಇವ್ರು ಮಿಸ್ ಮಾಡ್ಬಿಟ್ರ ಅನ್ನೋ ಒಂದು ಅಪ್ರೆನ್ಷನ್ ಇರುತ್ತೆ. ಹಾಗಾಗಿ ಈ ತರ ವಿಡಿಯೋಸ್ ನಾವು ಎಜುಕೇಟಿವ್ ಆಗಿ ಏನೇನು ವಿಡಿಯೋಸ್ ಮಾಡ್ತಾ ಇದೀವಲ್ಲ, ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.